ಎಲ್ಲ ಆತ್ಮೀಯರೇ, ಬಹುಶಃ ಇದು ಮೊದಲನೇದು ನನ್ನ ಜೀವನದಲ್ಲಿ ಟೀಸರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನಮ್ಮ ಪದ್ಮಾ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟು, ನಮ್ಮ ಮುಖಂಡರು ಕೂಡ ಹೌದು, ನನ್ನ ಕ್ಷೇತ್ರ ತಾಲೂಕ್ ಪಂಚಾಯತಿ ಸದಸ್ಯರು ಕೂಡ ಆಗಿದ್ರು. ಇನ್ನು ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಮುಖಂಡರು, ನನ್ನ ಆತ್ಮೀಯರು, ಮತ್ತು ಬಾಮ ಹರೀಶ್ ಅವರು, ಆರಾಧ್ಯ ಎಲ್ಲ ನನ್ನ ಸ್ನೇಹಿತರುಗಳೇ, ಕೃಷ್ಣಣ್ಣವರೆಲ್ಲ ಕೂಡ. ನಾನು ಪ್ರಾರಂಭದಲ್ಲಿ ನೋಡಿದಾಗ ಹಾಡು ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಬಹಳ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಕರ್ನಾಟಕ ಪಡಿತರ ವಿತರಣೆ ಬಹುಶಃ ವಿಶ್ವದಲ್ಲೇ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಇಲ್ಲ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಅದನ್ನ ಎಳೆ ಎಳೆಯಾಗಿ ಬಹುಶಃ ಪಡಿತರ ಅಂಗಡಿ ಮತ್ತು ಅದರಲ್ಲಿ ವಿತರಣೆ, ಗ್ರಾಹಕರು, ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಒಳ್ಳೆಯದು ಎಲ್ಲವನ್ನು ಕೂಡ ಬಹುಶಃ ತೋರಿಸಿರ್ಬೋದು ಅಂತ ನಾನು. ಯಾಕಂದ್ರೆ ನಾವು ಒಬ್ಬ ರಾಜಕಾರಣಿಯಾಗಿ ಪ್ರತಿನಿತ್ಯ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಇದೊಂದು ಹೊಸ ಇದು ಬೇರೆ ಬೇರೆ ಸಾಕಷ್ಟು ಚಲನಚಿತ್ರಗಳನ್ನ ನೋಡಿದೀವಿ ನಾವು. ಆದ್ರೆ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇವತ್ತೇನು ಅನ್ನಭಾಗ್ಯ ಇವೆಲ್ಲ ಕೂಡ ಬಹಳ ದೊಡ್ಡ ಪ್ರಚಾರ ಪಡೆದಿರ್ತಕ್ಕಂಥ ಈ ಒಂದು ಚಲನಚಿತ್ರವಾಗಿ ಬಹಳ ದಿನಗಳ ಮೇಲೆ ಕುಮಾರ್ ಬಂಗಾರಪ್ಪ ಅವ್ರದ್ದು ಒಂದು ಚಲನಚಿತ್ರ ಬರ್ತಾ ಇದೆ. ಸೊ ಖಂಡಿತವಾಗಿ ನಾನೇ ಟೀಸರ್ ಬಿಡುಗಡೆ ಮಾಡಿರೋದ್ರಿಂದ ಬಿಡುಗಡೆ ಫಿಲಂ ಯಾವತ್ತಾಗ್ತದೆ ಅಂತ ನೋಡಿ ಅವತ್ತು ಮೊದಲನೇ ದಿನನೇ ಫಿಲಂ ನೋಡ್ತೀನಿ. ನಾನು ಯಾವತ್ತು ಫಸ್ಟ್ ಡೇ ಫಿಲಂ ನೋಡಲ್ಲ ನಾನು. ಆದರೂ ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಕ್ಷೇತ್ರದ ಪ್ರೊಡ್ಯೂಸರ್ ಬೇರೆ, ನಮ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ದುಡ್ಡು ಇಟ್ಟವ್ರೆ ಅಂತ ಹೇಳಿ. ಈಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಸ್ವಲ್ಪ ನಿಮ್ ಕಡೆ ಗಮನ ಹರಿಸ್ತೀನಿ ನಾನು. ಯಾಕಂದ್ರೆ ಫಿಲಂ ಮಾಡ್ಬೇಕಾದ್ರೆ ದುಡ್ಡು ಇಲ್ಲದೇನೆ ಮಾಡಕ್ ಆಗೋದಿಲ್ಲ. ಅದರಲ್ಲಿ ಮಿನಿಮಮ್ ಒಂದಷ್ಟು ಕೋಟಿಗಳು ಖರ್ಚು ಆಗೇ ಆಗ್ತದೆ. ಆದ್ರೆ ಒಂದು ಒಳ್ಳೆ ಫಸ್ಟ್ ಟೈಮ್ ಇರ್ಬೇಕಲ್ಲೇ ನಮ್ಮ. ನೀನು ಬೇರೆ ಕಡೆ ದುಡ್ಡು ಹಾಕಿದ್ಯಾ? ಗೊತ್ತಾಗಿಲ್ಲ ನನಗೆ. ಮೊದಲೇನೆ ಅಲ್ಲ, ನಿಮ್ ರಿಲೇಷನ್ ಅಂತ ಗೊತ್ತಿಲ್ಲ, ಮೊನ್ನೆನೆ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರಿ. ಬಹುಶಃ ಯಶಸ್ವಿ ಆಗ್ತದೆ. ಯಾಕಂದ್ರೆ ನನ್ನ ಕೈ ಸ್ವಲ್ಪ ಚೆನ್ನಾಗೈತೆ. ನಾನು ಯಾವುದೇ ಅಂಗಡಿಗೆಲ್ಲ ಕರೀತಾರೆ ಟೇಪ್ ಕಟ್ ಮಾಡಕ್ಕೆ, ಹೇಳಿದ್ರೆ ಹಣ ವ್ಯಾಪಾರ ಚೆನ್ನಾಗಾಗ್ತದೆ ಅಂತ ಹೇಳಿ. ಬಹುಶಃ ಇದು ಚೆನ್ನಾಗಿ ಫಿಲಂ ಆಗಲಿ. ಯಾಕಂದ್ರೆ ಇವತ್ತು ಕನ್ನಡದ ಚಲನಚಿತ್ರಗಳು ಬಹಳಷ್ಟು ಅಪರೂಪ ಆಗೋಗವೆ. ವರ್ಷಗಟ್ಟಲೆ ಆದ್ರೂ ಒಂದು ಫಿಲಂ ಬರ್ತಾನೆ ಇಲ್ಲ, ಕಾಯ್ತಾ ಇದೀವಿ ನಾವೆಲ್ಲ. ಬರೋದ್ರಲ್ಲಿ ಸಕ್ಸಸ್ ಆಗೋದು ಕೂಡ ಬಹಳ ಕಡಿಮೆ. ಬೇರೆ ಭಾಷೆಯ ಚಿತ್ರಗಳು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರಬೇಕಾದಾಗ ಈ ತರದ ಚಿತ್ರಗಳು ಕೂಡ ಒಂದೊಂದ್ಸರಿ ಸಕ್ಸಸ್ ಆಗೋಗ್ತವೆ, ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಯಶಸ್ವಿ ಆಗ್ಲಿ ಅಂತ ಹೇಳಿ ನನ್ನನ್ನು ಕರೆದು ಇವತ್ತು ಈ ಟೀಸರ್ ಏನು ರಿಲೀಸ್ ಮಾಡಿಸ್ರಿ. ತಮ್ಮೆಲ್ಲರಿಗೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿ, ನಾನು ಕೂಡ ಒಂದೇ ಒಂದು ಫಿಲಂ ಅಲ್ಲಿ ಬಹಳ ಕಷ್ಟಪಟ್ಟು ನಾನು ಮಾಡಿಸ್ರು. ನಾನು ಹೇಳಿದೆ, ನಾನು ಫೋಟೋಜಿನಿಕ್ಕು ಅಲ್ಲ, ನಾನು ಮಾಡಕ್ಕೂ ಬರೋದಿಲ್ಲ, ಪೊಲಿಟಿಕಲ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಣ್ಣ ಮಾಡಲೇಬೇಕು ಅಂದ್ರು. ಸರಿ, ನಮ್ಮ ಹುಡುಗನೆಲ್ಲ ಕರ್ಕೊಂಡಾಗ ಥಿಯೇಟರ್ ಹೆಂಗೋ ಒಂದಿನ ಬುಕ್ ಮಾಡಿ ಫುಲ್ ಕುಂಡ್ರಿಸಿದೆ. ಅದು 2 ದಿನ ಕ್ಲೋಸ್ ಆಗೋಯ್ತು. ಅದು ಯಾವ್ದು ಅಂತ ಹೇಳೋದು ಬೇಡ, ಪಾಪ ಅವನು ಬೇಜಾರು ಮಾಡ್ಕೊಂತಾನೆ. ಯಾಕಂದ್ರೆ ನನ್ನ ಆಕ್ಟು ನಾನೇ ನೋಡಿ ನನಗೆ ಬೇಜಾರಾಯ್ತು. ಯಾಕಂದ್ರೆ ಭಯ ಆಗ್ತದೆ. ಕ್ಯಾಮರಾ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಕ್ಯಾಮರಾ ಮುಂದೆ ಆಕ್ಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ. ಸಹಜವಾಗಿ ಮಾಡಕ್ ಬರೋದೇ ಇಲ್ಲ ನಮ್ಗೆಲ್ಲ ಕೂಡ. ಸೊ ನೀನು ಯಶಸ್ವಿ ಆಗಿದೆಯಾ, ಚೆನ್ನಾಗಾಗ್ಲಿ. ಪೊಲಿಟಿಕಲಿ, ಚಲನಚಿತ್ರದಲ್ಲಿ ನಿಮ್ಮ ಕುಟುಂಬ ಇನ್ನೂ ಚೆನ್ನಾಗಾಗ್ಲಿ ಅಂತ ಹೇಳಿ ಶುಭ ಹಾರೈಸಿ ನಾನು ಆಕ್ಟಿವ್ ಆಗಿರ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೇಳ್ತೀನಿ, ರಾತ್ರಿ 11 ಗಂಟೆವರೆಗೂ ಆಕ್ಟಿವ್ ಆಗಿರ್ತೀನಿ. ಯಾವುದೇ ಒಂದು ಫಂಕ್ಷನ್ ಕರೆದ್ರೂ ಮಿಸ್ ಮಾಡಲ್ಲ. ಸಾಮಾನ್ಯವಾಗಿ 90% ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತೀನಿ. ಯಾಕಂದ್ರೆ ಜನ ಪ್ರೀತಿ ವಿಶ್ವಾಸ ಇಟ್ಟು ಕರೆದಾಗ ಅದು ತಪ್ಪಿಸ್ಕೊಬಾರ್ದು. ಅದು ಮತ್ತೆ ಜನ ಹೋದಾಗ ನಮ್ಮನ್ನು ಕೇಳ್ತಾರೆ, ಪ್ರಶ್ನೆಗಳು ಎಲ್ಲ ಕೇಳ್ತಾರೆ, ಅದಕ್ಕೆ ಸಮಾಧಾನವಾಗಿ ಉತ್ತರ ಕೊಡಬೇಕು. ನಾವೇನಾದ್ರೂ ವಿರುದ್ಧವಾಗಿ ಕೊಡ್ತು ಅಂದ್ರೆ ಜನ ತಿರುಗಿ ಬೀಳ್ತಾರೆ ಅದರಲ್ಲಿ. ಸೊ ನಾನು 47 ವರ್ಷದಿಂದ ಈ ಫೀಲ್ಡ್ ಅಲ್ಲೇ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಒಂದೊಂದ್ಸರಿ ನಾವು ನಾಟಕನೂ ಮಾಡ್ತೀವಿ, ಅದು ಗೊತ್ತಾಗೋದಿಲ್ಲ, ಅದು ರೆಕಾರ್ಡ್ ಆಗೋದಿಲ್ಲ ಅಷ್ಟೇ ಅದರಲ್ಲಿ. ಬಟ್ ಏನು ಅಂತಂದ್ರೆ ಜನಗಳ ವಿಶ್ವಾಸ ಇಟ್ಕೊಂಡ್ರೆ ನೀವು ಯಾವುದೇ ಚುನಾವಣೆಯಲ್ಲಿ ಯಾವುದೇ ಪಕ್ಷದಲ್ಲಿ ಸೋಲ್ಸಲ್ಲ. ವಿಶ್ವಾಸ ಇಟ್ಕೊಳ್ಳದೆ ನಾವು ಅಧಿಕಾರ ದುಡ್ಡು ಬಂತು ಅಂತ ದುರಾಂಕಾರ ಬಿದ್ರೆ ಎಂತವನು ಕೆಳಗಡೆ ತಂದು ಬಿಸಾಕ್ತಾರೆ. ಅದು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.